ಜಕೆ ಇತ್ಲಾಗ ಎಲ್ಗೆ ಹೋಗಿದ್ದೆ? ಎಲ್ಗೋ ನಮ್ಮ ಇಲ್ಲೆಲ್ಲ ಅಕ್ಕಮ್ಮರ ಮಂತಕ್ಕೆ ಹೋಗಿದ್ದೆ. ಹೆಣ್ಣು ನೋಡ್ಯವ್ರಿ ಹುಡುಗಿ ಅಂತ ಎಂತ ಸೆನಕೈತಂತಲೇನಿ ಮೊಲ್ ಚೆನ್ನಾಗೈತ್ ಕಣೆ. ಹುಡುಗಿ ಆದ್ರೆ ಸಾಕು. ಇಬ್ರು ಅಕ್ಕ ತಂಗಿಯರು ಬೇರೆ ಬೇರೆ ಊರಾಗೇನೆ ಚೆನ್ನಾಗಿದ್ದಾರೆ. ದೊಡ್ಡವನಿಗೂ ಸಣ್ಣವನಿಗೂ ಇಬ್ರಿಗೂ ನೋಡ್ಯವ್ರಿ ಇಬ್ಬರೂ ಬೋಲ್ ಚೆನ್ನಾಗಿದ್ದಾರೆ ಕಣೆ. ಪಿಕ್ಚರಿಗೆ ಕೊಡಂಗೆ ಇದ್ದಾರೆ ಬಿಡು, ಬೋಲ್ ಚೆನ್ನಾಗಿದ್ದಾರೆ ಹುಡುಗಿಯರು. ಇವಳು ಸುಪ್ಪಿ ನೋಡಬೇಕು ಹುಡುಗಿನ ಸಣ್ಣಂದಂತೂ ಬೋಲ್ ಚೆನ್ನಾಗಿತ್ತು ಬಿಡು. ಅಲ್ಲೇ ಅಕ್ಕಪಕ್ಕ ಊರೇನೆ ಅಕ್ಕ ತಂಗಿಯರು ಆಗ್ತಾರಲ್ಲ, ನೀನು ಮದುವೆ ಆದ್ರೆ ಅಣ್ಣ ತಮ್ಮಗಳು. ಅದಕ್ಕೆ ನಾನು ಅಕ್ಕ ತಂಗಿಯರಂದು ಸ್ವಂತ ಏನು ಅಕ್ಕ ತಂಗಿಯರಲ್ಲ, ಅಕ್ಕಪಕ್ಕ ದೂರವರು. ಎಷ್ಟು ಚೆನ್ನಾಗಿದ್ದಾರೆ ಹಂಗೇನು ಬೋಲ್ ಚೆನ್ನಾಗಿದ್ದಾರೆ, ಎಂತ ಚೆನ್ನಾಗಿದ್ದಾರೆ. ಅಲ್ಲ ಸುಪ್ಪಿ ಬಸ್ ಹೇಗಿರೋದಕ್ಕೆಲ್ಲ ಅಕ್ಕಮ್ಮನ ಮಗ ಲವ್ ಮಾಡ್ತಿದ್ದ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಇಲ್ಲಿ ಜನ ಇಲ್ಲುದ್ದು ಹೇಳ್ತಾರೆ. ಹೇಳೇಣ ಅವ್ರು ಆಲೇ ನೋಡ್ಕೊಂಬಂದವೇ, ನಾನು ಹೋಗ್ತೀನಿ. ಹೇಳ್ದಾರ ಮಾತೆಲ್ಲ ಕೇಳಬೇಡ್ರಿ ನೀವು, ಇಲ್ಲಿ ಜನ ಒಳ್ಳೆ ಇರಲ್ಲ. ಸುಮ್ಮನೆ ಏನೋ ಮಾತಾಡ್ಸೋದಕ್ಕೆ ಹಿಂಗೆಲ್ಲ ಗುಬೆ ಕುರ್ಸಿದ್ರು ಅಂತೇಳಿ ಸುಮ್ಮನೆ ಯಾರಿಗೂ ಕಾಣೋದು ಬೇಡ. ಮದುವೆ ಮಾಡ್ಕೊಬತ್ತಾಳೆ ನೋಡ್ಲಿ ಅಕ್ಕಮ್ಮ ಕರ್ಕೊಂಡೋಗಿ. ನಾನು ಹೇಳಿದ್ದೀನಿ ಸುಮ್ಮನೆ ಯಾರಿಗೊಬ್ರು ಕಂಡ್ರು ಒಬ್ರು ಕಾಣ್ದಂಗೆ ಸುಮ್ಮನೆ ಕರ್ಕೊಂಡು ಮದುವೆ ಮಾಡ್ಕೊ. ಎಷ್ಟು ಚೆನ್ನಾಗೈತಾಗೆ ಹುಡುಗಿ. ಪಿಕ್ಚರ್ ಫೈನ್ ಐತಿ, ಪಿಕ್ಚರಿಗೆ ಕೊಡಂಗೆ ಇದಾವೆ ಎರಡೂ. ಬೋಲ್ ಚೆನ್ನಾಗಿದ್ದಾರೆ ಹಂಗೇನೆ. ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದ್ದಾರೆ. ಅವನೇನು ಬೇಡತ್ತ, ಹೆಂಗತ್ತ ಚೆನ್ನಾಗಿದ್ರೆ ಸಾಕು. ಯಾರು ತಗೊಂಡು ಅಂದ್ಬೇಡ ಸುಮ್ಕಿರು. ಅವಳಿಗೆ ಆಗಬೇಕು. ಯಾಕೆ ಬತ್ತಾ ಇದ್ದಾಳು ಮಿತ್ಲಾಗೆ ಲೋಡಲ್ಲಿ, ಯಾಕೆ ಬತ್ತಾ ಇದ್ದಾಳೆ. ಮನ್ಗೊಳಗೇನ ಅಂಥದ್ದಾಗಿದ್ರೆ ಎಷ್ಟು ಆಡ್ಕೊಂಬಳಪ್ಪ ಅವಳು. ಇವಾಗ ಗೊತ್ತಾಗುತ್ತಕ್ಕ ಅವಳಿಗೆ. ಬಂದ್ಲು ಕಣದೇಕಯ್ಯ, ಬರ್ಲಿ ಬಿಡು, ಅವಳಿಗೆ ಹೆದರಿಕೆ ಬೇಕಾಗೈತಿ. ಏನೇ ಜಯಿ ಅಲ್ಲ, ಊರು ತುಂಬ ಹೇಳ್ಕೊಂಡು ಓಡಾಡ್ತಾ ಇದೀಯಂತೆ. ಅವ್ರ ಮಗಳಿಗೆ ಸರಿಯಾಗೈತೆ ಅಂತ ಹೇಳಿ. ಏನೇ ನಿಮ್ಮ ಮನೆಯಾಗೂ ಸಾವಿರ ನಡೆದಾವೆ. ನಿಮ್ಮ ಮನೆಯಾಗೂ ಸಾವಿರ ಐತೆ. ಈಗ ಎಲ್ಲ ನೆಟ್ಗಿರೋದಕ್ಕೆ ಈಗ ಮಾತಾಡೋದಕ್ಕೆ ಬಂದಿದ್ದೀನಿ. ಅಲ್ಲ ಏನಂತ ಮಾತಾಡೋದಕ್ಕೆ ಬಂದಿದ್ದೀನಿ. ಮಾನ ಮರ್ಯಾದೆ ಇಲ್ದಾಳೆ. ಎಲ್ಲರ ತಗೂ ಹೇಳ್ಕೊಂಡು ಸರಿಯಾಗೈತೆ ಅಂತ ಹೇಳ್ತೀಯಂತೆ. ಅಂತ ಏನು ಅಂತೀನಿ, ಸರಿಯಾಗೈತೆ ಅಂತ. ಮತ್ತು ಊರಾಗ್ಲಾರನ್ನೆಲ್ಲ ನೀನು ಆಡ್ಕೊಂತಿದ್ದೆ. ಆ ಸಮೇಶಪ್ಪನ ಮಗಳಂದು, ಆ ಬೆಲ್ಲಿಂಗಣ್ಣನ ಮಗಳದು ಮದುವೆ ಆದಾಗ ಉಪ್ಪಿಟ್ಟು ಕೇಸರಿ ಬತ್ತಿನ ಮದುವೆ ಮಾಡೋದು ಅಂತ. ಇವಾಗ ನೀನು ಒಬ್ಬಟ್ಟು ಮಾಡಿಸಿ ಊರಿಗೆಲ್ಲ ಒಗ್ಗಿ ಒಯ್ದು ಮಾಡಿ ಮತ್ತೆ ಮದುವೆನ ಮಾಡ್ತೀಯ ನೀನು? ಹಂಗಾದ್ರೆ ಮಾಡ್ತೀನಿ ನಿನ್ನ ಮಗಳ ಮದುವೆನ ಊರಿಗೆಲ್ಲ ಒಗ್ಗಿ ಒಯ್ದು ಒಬ್ಬಟ್ಟು ತಟ್ಟಿಸಿ ಮಾಡ್ತೀಯೇ. ಮತ್ತು ಒಬ್ರು ಅದಕ್ಕೆ ಮತ್ತೆ ಆಡ್ಕೊಬಾರ್ದು ಅಂಬೋದು. ಅವ್ರಿಗೆ ಅದಾನ ಐತೆ, ಉಪ್ಪಿಟ್ಟಿನ ಕೇಸರಿ ಬತ್ತಿನ ಮದುವೆನ ಐತೆ, ನಿನ್ಗೆ ಅದು ಇಲ್ಲ. ಅದು ಇಲ್ದಾನೆ ನೀನು ನಿನ್ನ ಮಗಳು ನೋಡಿ ಎಂಥದ್ದು ಮಾಡ್ಕೊಂಡಾಳು. ಮದುವೆಗಿನ ಮುಂಚೆನೇ ಬಸ್ರಿ ಆಗ್ಯಾವಳಿ. ಮದುವೆಗಿನ ಮುಂಚೆಗೆ ಬಸ್ರಿ ಆಗಿ ಊರೆಲ್ಲ ಓಡಾಡ್ತಾಳಲ್ಲ ನಿನ್ನ ಮಗಳು. ಒಳಕಿಕ್ಕಂಗೆ ಕಾಪ್ರ ಮಾಡೋಕ್ಕೆ ಹೇಳು ನಿನ್ನ ಮಗಳಿಗೆ. ನಿನ್ನ ಮಗಳು ಮದುವೆಗಿನ ಮುಂಚೆ ಅಂತ ಅಲ್ಕ ಕೆಲಸ ಮಾಡ್ಯಾವಳಿ. ನೀನು ಮಾತಾಡಿದಿ ಅಂದರೆ ಸರಿ ಆಗೋದಿಲ್ಲ ನೋಡು. ನಾನೇನಿಲ್ಲ ನಿನಗೆ. ಯಾಕೆ ಮಾತಾಡೋದು ನೀನು? ಯಾಕೆ ಮಾತಾಡೋದು ಅಂತ ಮಾತಾಡೋದಕ್ಕೆ ಅಷ್ಟಕ್ಕೂ ನಿನ್ಗೆ ಏನು ಅಧಿಕಾರ ಐತೆ? ಬಿಡತ್ತ ಹೋಗ್ಲಿ. ನಾನೇನು ಮಾತಾಡಿದೆ? ನಿನ್ನ ನಮ್ಮ ಸುದ್ದಿಗೆ ನಾನು ಬಂದಿನಿ ಅಂದ್ರೆ ಏನಿಲ್ಲ. ಫಸ್ಟ್ ನಿನ್ನ ಮಗಳನ್ನೇ ವೈಕೆ ಹೋಗು. ಅಲ್ಲ ಮದುವೆಗಿನ ಮುಂಚೆನೆ ಅಂತ ಕೆಲಸ ಮಾಡ್ಕೊಂಡಾಳು. ಮರ್ಯಾದೆ ಬಿಟ್ಟಾರಂಗೆ ಆಡ್ಕೊಂಡು ಹೋಗೆ. ಇಲ್ಲೇನು ಹೇಳಕ್ಕೆ ಬಂದಿನಿ ಅಂತಾಗೆ. ನಾನು ಮರ್ಯಾದೆ ಇದ್ದಾಳಾಗಿದ್ರೆ ಇನ್ನೂ ಗೊತ್ತಿದ್ದು ನೀನು ಏನು ಮಾಡ್ತೀಯ ನೀನು ಅಂತ. ಊರಾಗೆಲ್ಲ ನೀನು ಹೇಳ್ಕೊಂಡು ತಿರ್ಗೆ ಅಂತದ್ದೇನು? ನನ್ನ ಮನೆಗೆ ಸಾವಿರ ನಡೀತೈತೆ. ಆಗ್ಲೇಳು ಹಂಗೆ ಆಗ್ಲೇಳು, ನನ್ನ ಮಗಳು ಜೀವನ ಹಂಗೆ ಆಗ್ಲೇಳು. ನಾವೆಲ್ಲ ನೋಡ್ಕೊಂತೀವಿ. ನಮಗೇನು ಒಬ್ಬಳೇ ಮಗಳು. ಏನು ಅಕ್ಕ ತಂಗಿರು ಬಿಡಪ್ಪ, ಸೈನ ಜನ ಇದ್ದಾರೆ. ಅಕ್ಕ ಇನ್ನೂ ತಂಗಿನೂ ಮದುವೆ ಮಾಡ್ಕೊಂಡು ಬರ್ತಾರೆ ಎಂಬುದೇನಿಲ್ಲ. ನನಗೆ ಒಬ್ಬನೇ ಮಗ. ಹೆಣ್ಣು ಕೊಡೋರು ಕ್ಯೂ ನಿಂತವ್ರಿ. ಮಸ್ತಾಗಿ ಹೆಣ್ಣು ಕೊಡ್ತಾರೆ. ಅಯ್ಯಯ್ಯಯ್ಯೋ ಕಣ್ಣೀ ಕಾಣತಕ್ಕ ನಿಂತವ್ರಿ. ಮಾಡ್ಕ್ಯಾ ನನ್ನ ಮಗಳನ್ನ ಮಾಡ್ಕ್ಯಾ ಅಂತ ಹೇಳಿ ಕ್ಯೂ ನಿಂತವ್ರಿ. ಅಲ್ಲ ಹೇಳೋದು ನೋಡಿ ಭಾಗ್ಯಮ್ಮ, ಕ್ಯೂ ನಿಂತವ್ರಿ. ನೀವು ಮಗುಗೆ ಹೆಣ್ಣು ಕೊಡೋಕ್ಕೆ ಮಗುಗೆ ಫಸ್ಟ್ ಮದುವೆ ಮಾಡು, ಆಮೇಲೆ ಗೊತ್ತಾಗುತ್ತೆ. ನಾನೇ ನಿನ್ಕೊಂಡು ಮಾತಾಡ್ತೀನಿ. ತಿರ್ಗೋಯ್ಯಕ್ಕೆ ಗೊತ್ತಾಳ ಹೊಳ್ತಾಗ ಯಾರು. ಮಾಡ್ತೀನ ಇಲ್ಲ ನೋಡು ನನ್ನ ಮಗುಗೆ ಹೆಂಗೆ ಮದುವೆ ಮಾಡ್ತೀನಿ ಅಂತ ಹೇಳಿ ಊರಾಗೆಲ್ಲ ನೋಡ್ಬೇಕು ನಿನ್ಕೊಂಡು. ಮಾಡ್ತೀನ ಇಲ್ಲ ನೋಡು. ಯಾಕಜ್ಜಿ ಏನಾಯ್ತು? ಸುಮ್ಮನೆ ಬಾ. ನೀನು ಯಾಕೆ ಮಾತಾಡ್ತೀಯ? ನಾನು ಯಾಕೆ ಮಾತಾಡಿಲ್ಲ. ನಾನು ಇಲ್ಲಿ ಭಾಗ್ಯ ಮುಂತ ನಿನ್ಕೊಂಡು ಮಾತಾಡ್ತಿದ್ದೆ. ಊರಾಗೆಲ್ಲ ಹೇಳ್ಕೊಂಬತ್ತೀಯ ಅಂತ ಹೇಳಿ ಗಾಲಾಟೆ ಮಾಡಕ್ಕೆ ಬಂದವಳೆ. ನಿನಗೆ ಯಾರು ಹೇಳಿದ್ರು ಹೇಳು? ನಮ್ಮ ಅಜ್ಜಿ ಹೇಳ್ತು ಅಂತ ಹೇಳಿ. ಯಾರು ಹೇಳಿದ್ರು ನಿನಗೆ ಅಂತೇಳಿ ಹೇಳ್ಕೆ ಮತ್ತೆ ಕೇಳಿ ಯಾವತ್ತೂ ಮಾತಾಡಬಾರ್ದು ಶಶಾಂಟಿ ನೀನು. ಯಾರೋ ಹೇಳ್ತಾರೆ ಸಾವಿರನ, ಸುಸಿ ಹೇಳಿದ್ಲೇನು. ಅದು ಸುಸ್ತು ಸಾವಿರ ಹೇಳ್ತಾಳೆ ಹಂಗೆ ಹಿಂಗೆ ಅಂತೇಳಿ. ಅವಳು ಸಾವಿರ ಹೇಳ್ಕೊಡ್ತಾಳೆ. ಅವಳು ಮಾತು ಕೇಳ್ಕೊಂಡು ನೀನು ಜಗಳ ಮಾಡೋದಕ್ಕೆ ಬಂದಿದೆಯಲ್ಲ ನಮ್ಮ ಅಜ್ಜಿ ಮೇಲೆ ಗೊತ್ತಾಗೋದಿಲ್ವೇ? ಇವಳು ನನಗೆ ಹೇಳ್ತಾ ಇದ್ದಾಳು ಬುದ್ಧಿನ. ನೀನು ಯಾವಳೆ ನನಗೆ ಬುದ್ಧಿ ಹೇಳೋಕ್ಕೆ? ನೀನು ಯಾವಳು ನನಗೆ ಬುದ್ಧಿ ಹೇಳೋಕ್ಕೆ ಅಂತೇಳಿ? ನೀನು ಹೇಳೋ ಅಂಥದ್ದೇನಿಲ್ಲ ನನಗೆ. ಮುಚ್ಕೊಂಡಿರೋ. ನೀನು ಯಾಕೆ ಹೇಳ್ತೀಯ? ಮುಚ್ಕೊಂಡಿರು ಅಂತ ಹೇಳಿ ಹಂಗೆಲ್ಲ ಮಾತಾಡ್ಬೇಡ ನೋಡಿ. ನಾನು ತಿರ್ಗಿಸ್ ಮಾತಾಡಿದೆ ಅಂದರೆ ಏನಿಲ್ಲ. ಹತ್ರಕ್ಕೆ ಬಂದು ಮಾತಾಡಿ. ಯಾಕೆ ಹಿಂದಕ್ಕೆ ಹೋಗ್ತೀಯ? ನಾನು ಮುಂದಕ್ಕೆ ಬಂದಂಗೆಲ್ಲ ಹಿಂದಕ್ಕೆ ಹೋಗ್ತಾಳೆ. ಹಿಡ್ಕೊಂಡು ನೀನು ಬಾರಿಸ್ತಾಳೆ ಇವಳು ಅಂತ. ನಾನು ಹೆದರಿಕೆ ಅಂತದ್ದೇನಿಲ್ಲ. ನಾನು ಯಾಕೆ ಹೆದರಿಕೆ ಮನ? ನಾನು ಮುಟ್ಟು ನೋಡು, ನಮ್ಮ ಹುಡುಗ ಬರ್ತಾನೆ, ನಮ್ಮ ಹುಡುಗನ ಕರೆಸ್ತೀನಿ. ಬಿಡ್ರತ್ತ, ಯಾಕೆ ಗುದ್ದಾಡ್ತಿರತ್ತ ಇಬ್ರು. ಸುಮ್ಮನೆ ಜಗಳ ಮಾಡ್ಕೊಂಬೋದ್ರಿಂದ ಏನೋ ಬರೋಂಗಿಲ್ಲ. ಒಬ್ರು ಹೇಳ್ಕೆ ಮತ್ತೆ ಕೇಳಿಗ ನಿನ್ನ ಎದುರಿಗೆ ಏನಾರ ಮಾತಾಡ್ತಿತ್ತ ಶಶಮ್ಮ ಮಾತಾಡು. ಇವಾಗ ಅವ್ರು ಹೇಳಿರು ಇವ್ರು ಹೇಳಿರು ಅಂದರೆ ಜನ ಏನು ಸಾವಿರ ಹೇಳ್ತಾರೆ. ಆಗ್ದಿಲ್ದಾರ್ಗು ಆಗರ್ಗೂ ಅಲ್ಲೊಂದು ಹೇಳ್ತಾರೆ ಇಲ್ಲೊಂದು ಹೇಳ್ತಾರೆ. ಜನ ಸಾವಿರ ತಂದಿಕ್ತಾರೆ. ನೀನು ಸುಮ್ಮನೆ ಮಾತಾಡಬಾರ್ದು. ಹೋಗು ಸುಮ್ಮನೆ ಅತ್ತ, ಯಾಕೆ ಮಾತಾಡ್ತೀರಿ?
ಇವಳು ಎಂತಾಳ ಮತ್ತೆ ಗೊತ್ತೈತೆ ಬಾಯಿ ಬಡ್ಕಿ ಸುಮ್ಮನಿರೋದಿಲ್ಲ. ಹೆಂಗೆ ಮಾತಾಡ್ತಾಳೆ ಗೊತ್ತೇ ಅಮ್ಮ, ಯಾರ್ದಾನ ಅಂತ ಒಂದು ಇಟ್ಟು ಕೇಟ್ರೆ ಹೆಂಗೆ ಮಾತಾಡ್ತಾಳೆ. ಇವ್ರ ಮನೆಯಾಗ ಏನು ಇರಲಿಲ್ಲ, ಇವ್ರ ಮನೆಯಾಗೂ 1000 ಇತ್ತು. ಸೊಸೆರು ಮಕ್ಕಳು ಸೇರ್ತಾನೆ ಇರಲಿಲ್ಲ. ಆ ವರ್ಷನ ಬಾಳು ಹೆಂಗಾಗೈತಿ. 3 ಮದುವೆ ಆಗ್ಯಾವ ಅವನು. ನನ್ನ ಮಗಳದಿಂದ ಏನು ಹಂಗಾನ ಆಗಿಲ್ಲ. 3 ಮದುವೆ ಆಗಿ 3ನೇ ಮದುವೆ ಆಗಿ ಈಗ ನೆಟ್ಟ ಕಾಪುರ ಮಾಡ್ತಾ ಇದ್ದಾನೆ ಅಷ್ಟೇನೆ. ಒಂದು ಎಂತೆಂಥ ಜೀವನ. ಅವಳನ್ನ ತಂದು ಇಕ್ಕೊಂಡು ಅವಳ ಜೀವನ ಹಾಳು ಮಾಡ್ದೆ. ಒಬ್ಬಳನ್ನ ಹಾಳು ಮಾಡಿದ ಆರೇನಿ. ಇನ್ನೊಬ್ಬ ಸುಗುಣನ್ನ ಅವಳ ಜೀವನ ಹಾಳು ಮಾಡ್ದ ಪಾಪ. ಎಷ್ಟು ಜೀವನ ತೆಗ್ದವನ, ಎಷ್ಟು ಜೀವನ ಹಾಳು ಮಾಡ್ಯವನ ನನ್ನ ಮಗ. ಅವ್ರು ಚೆನ್ನಾಗಿದ್ದಾಗ ಏನು ಕಾಣಿಸಲ್ಲ, ಎಲ್ಲ ಹಳೆದೆಲ್ಲ ನೆನಪು ಬರಲ್ಲ. ಅವ್ರು ಹೆಣ್ಣಿನ ಜೀವನ ಹಾಳು ಮಾಡ್ಬೋದು, ಯಾರು ಹೆಂಗಾನ ಹಾಳಾಗಿ ಹೋಗ್ಬೋದು. ಅವ್ರು ಚೆನ್ನಾಗಿರ್ಬೇಕು. ಇದವನು ಬಂತಿದು ಅದೇ ಅಂತ. ಏಯ್ ಹೋಗಿ ಸಿಕ್ಕಿ ಇನ್ನು ಯಾವ ಮಕ್ಕಳಿಗೆ ಮಾತಾಡಕ್ಕೆ ಬಂದಿದ್ದೀನಿ ಅಲ್ಲ. ಬೀದಿಯಾಗ ನಿಂತ್ಕೊಂಡು ನಿನ್ನ ಮಗಳು ಮಾಡಿರೋ ಇದಕ್ಕೆ ಇನ್ನೊಬ್ರ ಇದ್ರೆ ಮಾತಾಡ್ತಿರ್ಲಿಲ್ಲ. ಇದೊಂದು ಬಂತು. ಇದ್ರ ಜೊತೆಗೆ ಒಂದು ಎರಡು ಸರಿಯಾಗಿ ಜೊತೆಯಾಗಿ ಕಪಾಲ ಇಟ್ಕೊಳ್ಳಿ ಹೋಗು. ಅದೇ ಅಂತ ಬಂದವಳು ಅವಳು. ಅಲ್ಲಿಂದ ಮಾತಾಡ್ತಾನೆ. ಅವಳು ಮಾತಾಡಿರಂಗೆ ಮೈ ಎಲ್ಲ ಉರಿತೈತೆ ನನಗೆ. ನಿಮಗೂ ಇದಕ್ಕೂ ಸಂಬಂಧ ಇಲ್ಲದಕ್ಕೆಲ್ಲ ತರೆ ಹಾಕ್ಬೇಡ. ಅವರಿಬ್ರು ಮಾತಾಡ್ತಾ ಇರೋದು. ಅಲ್ಲ ಏನು ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಏನೆಲ್ಲ ನೆಟ್ಗೈತೆ ನಿಮ್ಮ ಅಜ್ಜಿಗೆ ಹೇಳೆ ಫಸ್ಟು. ಏನೋ ಅವ್ರ ಮಗಳದೊಂದು ಸ್ವಲ್ಪ ಕೆಟ್ಟೈತೆ ಅಂತೇಳಿ ಊರಾಗೆಲ್ಲ ಹೇಳ್ಕೊಂಡು ಚಪ್ಪಾಳೆ ಹಾಕೊಂಡು ಓಡಾಡ್ತಾಳಲ್ಲ, ಗೊತ್ತಾಗೋದಿಲ್ವೇ? ತಡಿ, ಕಂಪ್ಲೇಂಟ್ ಕೊಟ್ಟರು ಸರಿಯಾಗಿ ಇವಳನ್ನ ವಿಚಾರಿಸ್ಕೊಂತಾನೆ ನೋಡಿ. ಹಿಂಗಾಗಿರೋಕ್ಕೆ ಎಷ್ಟು ಸುಚ್ಚಿ ಮಾತಾಡ್ತಾಳೆ, ಎಲ್ಲರ ತಾವು ಹೇಳ್ಕೊಂಬತ್ತಾಳೆ ಅಂತ ಕಂಪ್ಲೇಂಟ್ ಕೊಡಿ ಅಕ್ಕ. ಕಂಪ್ಲೇಂಟ್ ಕೊಡೋಗ್ರಿ ಕಂಪ್ಲೇಂಟ್. ಸುಮ್ಮನೆ ಇದ್ದರ ಮೇಲೆ ಜಗಳಕ್ಕೆ ಮಾಡಿಬಿಟ್ಟು ಇವಾಗ ಕಂಪ್ಲೇಂಟ್ ಕೊಡ್ತೀವಿ ಅಂದರೆ ಕೊಡೋಗ್ರಿ. ಯಾರು ಬೇಡ ಅಂದಿಲ್ಲ, ನಾವು ಕೊಡ್ತೀವಿ, ಹೋಗಿ ಕೊಡೋಗ್ರಿ. ಅಲ್ಲ ಹೆಂಗೆ ಮಾತಾಡ್ತಾಳೆ ಮತ್ತೆ ನಿಮ್ಮ ಅಜ್ಜಿ ಬುದ್ಧಿ ಹೇಳೋಕ್ಕಾಗಲ್ವೇ ನೀನು? ಏನಂಗೆ ಊರಾಗ ಯಾವ ಒಂದು ಏಟು ಸಿಕ್ಕೈತಂದ್ರೆ ಕೇಕ್ ಹಾಕ್ಯಂಡು ಮಾತಾಡ್ತಾಳೆ. ಚಪ್ಪಳೆ ಹೊಡ್ಕೊಂಡು ಕೇಕ್ ಹಾಕ್ಯಂಡು ಮಾತಾಡ್ತಾಳೆ. ಏನಂಗೆ ನಿಮ್ಮ ಅಜ್ಜಿ ಹಿಂದಕ್ಕೆ ನಿಂತ್ಕೊಳಮ್ಮ ಸುಗುಣ. ಯಾಕಾರಾಗಲಿ ಇವಳು ಒಳ್ಳೆಳಲ್ಲ. ಒಂದು ಬಿಡ್ತಾಳೆ, ಹಾಕಬೇಕು ಬಿಡ. ಮತ್ತೆ ಹೋಗಿ ಬಿಡ್ರತ್ತ. ಸುಮ್ಮನೆ ಯಾಕೆ ಗುದ್ದಾಡ್ತಿರತ್ತ? ಸುಮ್ಕಿರಿ. ನೋಡೆ ಮರ್ಯಾದೆ ಇಲ್ದಾಳ. ಇನ್ನು ಏನಂತ ಮಾತಾಡಕ್ಕೆ ಬಂದವಳೆ? ಅಲ್ಲ ಹೆಂಗೆ ಹೇಳ್ತಾ ಇದ್ದಾಳಲ್ಲ ಇವಳು. ಓಹೋ ಭಾರಿ ಇದ್ದಾಳೆ ಇವಳು. ನೀನು ಭಾರಿ ಇರೋದು ನಾನಲ್ಲ. ನನ್ನ ಸುದ್ದಿಗೆ ಏನಾನ ಬಂದಿದೀಯ ಅಂದ್ರೆ ನೋಡು, ನನ್ನ ಮಗ ಬಂದವನೇ, ನನ್ನ ಮಗನ ಕರೆಸ್ತೀನಿ. ಒಂದು ಬೇಳೆ ನನ್ನ ಮೈ ಮೇಲೆ ಮುಟ್ಟು ಹೇಳ್ತೀನಿ. ಅವಾಗಿರೋದು ಕಂಪ್ಲೇಂಟ್ ಕೊಡ್ತೀನಿ. ನಾವು ಒಯ್ದರು ಇವ್ರು ನಮ್ಮನ್ನ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಡ್ತೀನಿ. ಕೊಡೋಗೋಗೆ. ಅಯ್ಯೋ ಯಾರೇನು ಹೆದರಿಕೆ ಮೇಲೆ ಹೋಗಿ ಕೊಡು. ಹೋಗಿ ಕೊಡೋಗಿ. ಬರೀ ಇಲ್ಲಿ ಮಾತಾಡಕ್ಕೆ ಬಂದವಳೆ. ಹೇಳ್ತೀನಿ. ಏನು ಇವಾಗ ಹೇಳೋದೇನಿ? ನಮ್ದೇನನ್ನು ಸಿಕ್ಕಿದ್ರು ನೀನು ಹೇಳ್ಕೊಂತಿದ್ದೆ. ಎಲ್ಲರೂ ಮಾತಾಡ್ತಾರೆ. ಊರಾಗ ಯಾರ್ದಾನ ಒಂದು ಇಟ್ಟು ಕೆಟ್ಟೈತೆ ಅಂದರೆ ಎಲ್ಲರ ಬಾಯಾಗೂ ಅದೇನಿ. ಎಲ್ಲರೂ ಮಾತಾಡ್ತಾರೆ. ಹೋಗು, ನೀನೇನು ಹೇಳಕ್ಕೆ ಬರಬೇಡ. ವಿಷಯಕ್ಕಯ್ಯ ಬಾತ. ಹೋದ್ರುವಾಗ್ಲಿ ಹೆಂಗನ ಮಾಡ್ಕೊಂಬ್ಲೇಳು. ಅವರು ಇವಾಗೆಲ್ಲ ನೆಟ್ಗೈತಲ್ಲ. ಇವಾಗ ಏನು ಯಾರ್ದೇ ನಮ್ಮಂಗೆ. ಅಯ್ಯಮ್ಮ ಶಾಂತಂಟಿನ ಶಾಂತತೆನ ಬೋಲೋ ಏನ್ಸಿ ಅವಳೆ ಎಲ್ಲ ಎಷ್ಟೋ ಏನ್ಸಿ ಏನಂಗೆ ದೊಡ್ಡ ಸಾಚಮ್ಮಂಗೆ ಮಾತಾಡ್ತಾಳೆ. ಒಳ್ಳೆಳಲ್ಲ. 7ನೇ ಮನೆ ಬಿಟ್ಟು ಕಳಿಸಿದ್ರು ಮಕ್ಕಳು. 17 ಮಕ್ಕಳು ಮನೆ ಬಿಟ್ಟು ಕಳಿಸಿ ಅಲ್ಲಿ ಇಲ್ಲಿ ತಿರ್ಕೊಂಡು ತಿಂಬಾಳ. ಆಗ್ದಿಲ್ದಾರ ಮನೆ ಮಕ್ಳಕ್ಕೆಲ್ಲ ಹೋಗಿ ಭಿಕ್ಷೆ ಬಿಡ್ಕೊಂಡು ತಿಂದ್ಲು. 17 ಮನೆ ಮರ್ಯಾದಿಲ್ದಾಳು. ಮತ್ತೆ ಅವಾಗ ಬಣ್ಣಿಂಗನರ್ಗೂ ಇವ್ರಿಗೂ ಆಗ್ತಿರ್ಲಿಲ್ಲ. ಅವ್ರ ಮನೆ ಬಾಗ್ಲಿಗೆ ಹೋಯ್ದ್ಲು. ಮಕ್ಕಳು ವಾರಕ್ಕೆ ಕಳಿಸಿರು ಅಂತೇಳಿ ಅವ್ರ ಮನೆ ಬಾಗ್ಲಿಗೆ ಹೋಗಿ ಸುತ್ತಾರ್ಕೊಂಡು ಆಗ್ದಿಲ್ದಾರ ಮನೆಗೆ ಅವಾಗ ಅಲ್ಲಿ ತಿನ್ಕೊಂಡು ಮೆರ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾರ್ಕೊಂಡಿದ್ಲು ಇವಳು. ಇನ್ನು ಏನು ಹೇಳ್ತಾಳಿಲ್ಲಿ. ಅವೆಲ್ಲ ಮಾತಾಡಬೇಡ್ರಿ ನೀವು, ನೋಡಿ ಹೇಳಿರ್ತೀನಿ. ಅವೆಲ್ಲ ಮಾತಾಡ್ಕೊಡ್ದು. ದೊಡ್ಡದಾಗಿ ಹೇಳ್ಕೊಂಡು ಹಂಗೆ ಊರಾಗೆಲ್ಲನ ಖುಷಿ ಪಡ್ಕೊಂಡು ಹೇಳ್ತಾಳೆ ಈ ಅಮ್ಮ. ಭಾರಿ ಇದ್ದಾಳೆ. ಯಾರನ್ನ ಕೆಟ್ಟರು ಸಾಕು ಅಂತೇಳಿ ನಾಡ್ತಿರ್ತಾಳೆ. ಅವಳ ಮನೆಗೆ ಕೆಟ್ಟಾಗ ಗೊತ್ತಾಗ್ತಿರ್ಲಿಲ್ಲ. ಅವಳೇನು ದೊಡ್ಡ ಇದು ಅಮ್ಮಂಗೆ ಹೇಳ್ತಾಳೆ. ಅವಳಿಗೆ ಮರ್ಯಾದೆ ಇಲ್ಲ ತಗ. ಅಂತ ಕೆಲಸ ಮಾಡಿದಾಳೆ. ನೋಡ್ತಾ ಇರ್ರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.